ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಇವಾಗ ಯಾರಿಗೆಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡಲಿಕ್ಕೆ ಬರುತ್ತಿಲ್ಲ, ನನಗೆ ಎಡಿಟ್ ಮಾಡಲಿಕ್ಕೆ ಬರುತ್ತಿಲ್ಲ ಅಂತ ಇದ್ದೀರಲ್ಲ, ಅವರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗ್ಬೋದು. ಇದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ನೋಡಿ ನಿಮ್ಮದು ಓನ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಅರ್ನಿಂಗ್ಸ್ ಕೂಡ ನೀವು ಶುರು ಮಾಡ್ಬೋದು. ಸೊ ಬನ್ನಿ, ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ನೀವು ನನಗೆ ಕೇಳಿದರೆ ನಾನು ಅದರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ, ವಿಡಿಯೋನಿಗೆ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮದು ಗೂಗಲ್ ಆ್ಯಪ್ನ ಓಪನ್ ಮಾಡಿಕೊಡಿ. ಇಲ್ಲಿ ಸರ್ಚಲ್ಲಿ ChatGPT ಅಂತ ಟೈಪ್ ಮಾಡಿ ನಿಮಗೆ ಈ ವೆಬ್ಸೈಟ್ ಸಿಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ನಿಮಗೆ ಆಸ್ಕ್ ಎನಿಥಿಂಗ್ ಅಂತ ಇದೆ ಅಲ್ಲ, ಅಲ್ಲಿ ನೀವು ಈ ಥರ ಟೈಪ್ ಮಾಡಿ. ಓಕೆನಾ, ನನಗೆ ಒಂದು ಸ್ಟೋರಿ ಕೊಡು, ಏನು ಕಾಡು ಪ್ರಾಣಿಗಳ ಬಗ್ಗೆ ಅಂತ ನಾನು ಬರೆದಿದ್ದೀನಿ. ಓಕೆನಾ, ನೀವು ಇದನ್ನು ಇಂಗ್ಲೀಷಲ್ಲಿ ಕೂಡ ಬರಿಬೋದು. ಸ್ಟೋರಿ ಕೊಡು ನನಗೆ ವೈಲ್ಡ್ ಆ್ಯನಿಮಲ್ಸ್, ಆ ಥರ ಎಲ್ಲ. ಓಕೆನಾ, ಸೊ ಈಗ ನೋಡ್ಬೋದು ಇಲ್ಲಿ ನಿಮಗೆ ಸ್ಟೋರಿನ ಇದು ಬರೆದು ಕೊಟ್ಟಿದೆ. ನೀವು ಕನ್ನಡದಲ್ಲೇ ಇದನ್ನು ಟೈಪ್ ಮಾಡಿ. ಇದು ಈಗ ನಮಗೆ ಏನು ಶಾರ್ಟ್ ಸ್ಟೋರಿನ ಕೊಟ್ಟಿದೆ. ಓಕೆನಾ, ಇಲ್ಲಿ ನಿಮಗೆ ಲಾಂಗ್ ಬೇಕಂತ ಹೇಳಿದರೆ ನೀವು ಇಲ್ಲಿ ಟೈಪ್ ಮಾಡಿ, ನನಗೆ 1000 ವರ್ಡ್ಸ್ ಇದು ಕನ್ನಡ ವೈಲ್ಡ್ ಆ್ಯನಿಮಲ್ಸ್ ಇದು ಸ್ಟೋರಿ ಬರೆದು ಕೊಡು ಅಂತ ಟೈಪ್ ಮಾಡಿ. ಆಗ ನಿಮಗೆ ಇನ್ನೂ ಲಾಂಗ್ ಸ್ಟೋರಿ ಬರುತ್ತೆ. ಓಕೆನಾ, ನೆಕ್ಸ್ಟ್ ನೀವು ಇದನ್ನೆಲ್ಲ ಈ ಥರ ಲಾಂಗ್ ಪ್ರೆಸ್ ಮಾಡಿ ಇದನ್ನು ಕಾಪಿನ ಮಾಡ್ಕೊಳ್ಳಿ, ಎಷ್ಟು ಸ್ಟೋರಿ ಇದೆ ಅಷ್ಟು. ಓಕೆನಾ, ಇಲ್ಲಿ ಈ ಥರ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಪೇಜ್ಗೆ ಬನ್ನಿ. ಇಲ್ಲಿ ನೋಟ್ ಅಂತ ಟೈಪ್ ಮಾಡಿ. ಓಕೆನಾ, ಆಗ ನಿಮಗೆ ಈ ಒಂದು ಆ್ಯಪ್ ಇರುತ್ತೆ ಎಲ್ಲರ ಮೊಬೈಲಲ್ಲಿ, ಇದು ಸೆಟ್ಟಲ್ಲೇ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿದರೆ ಆಯಿತು. ಓಕೆನಾ, ಸೊ ಸಿಂಪಲ್ ಈಗ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಗೈಸ್, ಇವಾಗ ಇಲ್ಲಿ ನೋಡ್ಬೋದು ಎಲ್ಲ ಸ್ಪೇಸ್ ಇದೆ. ಓಕೆನಾ, ಈ ಸ್ಪೇಸ್ ಎಲ್ಲ ನೋಡಿ ಈ ಥರ ನೀವು ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಅದೇ ಥರ ಇಲ್ಲಿ ಸ್ಪೇಸ್ ಇರಬಾರ್ದು ಮಿಡ್ಲಲ್ಲಿ. ಇದಾದ ನಂತರ ನೀವು ಎಗೇನ್ ಆಗ ನಾವು ಸ್ಟೋರಿ ತಗೊಂಡಿದ್ವಲ್ಲ ChatGPT, ಅದಕ್ಕೆ ಹೋಗಿ ಅಲ್ಲಿ ಎಗೇನ್ ನೀವು ಟೈಪ್ ಮಾಡಬೇಕು, ನನಗೆ ಇದಕ್ಕೆ ಇಮೇಜ್ ಪ್ರಾಂಪ್ಟನ್ನ ಕೊಡು ಅಂತ. ಓಕೆನಾ, ನೀವು ಎಷ್ಟು ಬೇಕಾದರೂ ಕೇಳ್ಬೋದು. ಲೈಕ್ ನೀವು 20, 30, 50 ಪ್ರಾಂಪ್ಟನ್ನು ಕೂಡ ಕೇಳ್ಬೋದು. ನಿಮ್ಮದು ಸ್ಟೋರಿ ಎಷ್ಟಿದೆ ಅಷ್ಟು ನೀವು ಇಲ್ಲಿ ಟೈಪ್ ಮಾಡಿ. ಓಕೆನಾ, ನಾನು ಇಲ್ಲಿ ಜಸ್ಟ್ ಇಮೇಜ್ ಪ್ರಾಂಪ್ಟ್ ಕೊಡು ಅಂತ ಹೇಳಿದ್ದೀನಿ. ಸೊ ಅದು ಒಂದೊಂದು ಲೈನಿಗೆ ಒಂದೊಂದು ಇಮೇಜ್ ಪ್ರಾಂಪ್ಟನ್ನು ಕೊಡುತ್ತೆ. ನೆಕ್ಸ್ಟ್ ನಾವು ಈಗ ಇದೆಲ್ಲ ಇಮೇಜ್ ಪ್ರಾಂಪ್ಟನ್ನು ಈ ಥರ ನಾವು ಕಾಪಿನ ಮಾಡ್ಕೊಳ್ಳೋಣ. ನೀವು ಆಲ್ ಕಾಪಿ ಮಾಡ್ಬೋದು, ಇಲ್ಲಾಂದರೆ ಈ ಥರ ಒಂದೊಂದು ಪ್ಯಾರಾಗ್ರಾಫ್ನ ಕಾಪಿ ಮಾಡಿಕೊಂಡು ಎಗೇನ್ ಆಗ ನಾವು ನೋಟಲ್ಲಿ ಸೇವ್ ಮಾಡಿದ್ವಲ್ಲ ಅಲ್ಲಿ ಇನ್ನೊಂದು ಪೇಜಲ್ಲಿ ನೀವು ಇದನ್ನು ಸೇವ್ ಮಾಡ್ಕೊಳ್ಳಿ. ಓಕೆನಾ, ಇದೇ ಥರ ಎಲ್ಲ ನೀವು ಪ್ರಾಂಪ್ಟನ್ನು ಸೇವ್ ಮಾಡಿ ಇಟ್ಕೊಂಡಿರಿ. ಇದಾದ ನಂತರ ನೀವು ಗೂಗಲ್ ಇಲ್ಲಾಂದರೆ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಗೂಗಲ್ ಸ್ಪೀಚ್ ಅಂತ ಟೈಪ್ ಮಾಡಿ. ಆಗ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಓಕೆನಾ, ಗೂಗಲ್ AI ಸ್ಟುಡಿಯೋ ಅಂತ, ಅದರಲ್ಲಿ ಜನರೇಟ್ ಸ್ಪೀಚ್ ಅಂತ ಇದೆ. ಸೊ ಅಲ್ಲಿ ನೀವು ಸಿಂಪಲ್ಲಿ ಕ್ಲಿಕ್ ಮಾಡಿ. ಓಕೆನಾ, ಈಗ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದನ್ನು ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಆನ್ ಮಾಡ್ಕೊಳ್ಬೇಕು. ಫಸ್ಟಲ್ಲಿ ಇದೆಲ್ಲ ಸ್ಪೀಕರ್ ಅಂತ, ಸೊ ಅಲ್ಲಿ ಈ ಥರ ಬರ್ತಿದ್ದಾರೆ, ಅದನ್ನು ಈ ಥರ ನೀವು ರಿಮೂವ್ ಮಾಡ್ಕೊಳ್ಳಿ. ಓಕೆನಾ, ಬರ್ತಿರೋದನ್ನು. ಇದಾದ ನಂತರ ನೀವು ಬ್ಯಾಕ್ ಪೇಜಿಗೆ ಬಂದು ಆಗ ನಾವು ನೋಟಲ್ಲಿ ಸ್ಟೋರಿನ ಏನು ಸೇವ್ ಮಾಡಿದ್ವಲ್ಲ ಅದನ್ನು ಫುಲ್ಲು ಈಗ ನೀವು ಕಾಪಿ ಮಾಡ್ಕೊಳ್ಳಿ. ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟಲ್ಲಿ ಕ್ಲಿಕ್ ಮಾಡಿ ಕಾಪಿ ಅಂತ ಬರುತ್ತೆ. ಓಕೆನಾ, ಕಾಪಿನ ಮಾಡ್ಕೊಳ್ಳಿ. ಓಕೆ, ಇವಾಗ ಕಾಪಿ ಮಾಡಿದ್ಮೇಲೆ ಹೇಗೇನು ಗೂಗಲ್ ಸ್ಪೀಚ್ನ ಓಪನ್ ಮಾಡಿ. ಇಲ್ಲಿ ನೀವು ಸ್ಪೀಕರ್ 1 ಅಂತ ಇದೆಯಲ್ಲ, ಇಲ್ಲಿ ಇದನ್ನು ಪೇಸ್ಟ್ ಮಾಡಿ ಅಷ್ಟೇ. ಓಕೆನಾ, ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಸ್ಪೀಕರ್ 1 ಅಂತ, ಅಲ್ಲಿ ವಾಯ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಯಾವ ವಾಯ್ಸ್ ಬೇಕು ಅದನ್ನು ಈ ಥರ ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ತುಂಬ ವಾಯ್ಸ್ ಸಿಗುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆನ್ನಿದೆ, ವುಮೆನ್ನಿದೆ. ಇನ್ನು ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಜಾಸ್ತಿ ಬೇರೆ ಬೇರೆ ವಾಯ್ಸ್ ಇದೆ. ಓಕೆನಾ, ನಾನು ಇಲ್ಲಿ ಸೆಕೆಂಡ್ ಒನ್ ಇದೆ ಚಾಯ್ಸ್ ಮಾಡ್ಕೋತೀನಿ. ನೀವು ಸ್ಪೀಕರ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ನೋಡ್ಬೋದು ರನ್ ಕಂಟ್ರೋಲ್ ಅಂತ ಇದೆ, ಅದನ್ನು ಸಿಂಪಲಿ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ಥರ ಸರ್ಕಲ್ ಬರುತ್ತೆ. ಓಕೆನಾ, ಸ್ಟಾಪ್ ಅಂತ. ಸೊ ಈಗ ನೀವೊಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ, ಆಗ ನಿಮ್ಮದು ವಾಯ್ಸ್ ಏನು ರೆಕಾರ್ಡ್ ಆಗಿರುತ್ತೆ. ಓಕೆನಾ, ಓಕೆ, ಇಲ್ಲಿಗ ನೋಡ್ಬೋದು ನಮ್ಮದು ವಾಯ್ಸ್ ಏನು ಅದು ರೆಕಾರ್ಡ್ ಮಾಡಿ ಕೊಡುತ್ತೆ. ಇದಾದ್ಮೇಲೆ ಇಲ್ಲಿ 3 ಡಾಟ್ ಇದೆಲ್ಲ, ಇಲ್ಲಿ ಕ್ಲಿಕ್ನ ಮಾಡಿ. ಆಗ ಡೌನ್ಲೋಡ್ ಅಂತ ಆಪ್ಷನ್ ತೋರಿಸುತ್ತೆ. ಸೊ ಸಿಂಪಲ್ ಅದರ ಮೇಲೆ ಕ್ಲಿಕ್ನ ಮಾಡಿ, ಡೌನ್ಲೋಡ್ ಆಗಿರುತ್ತೆ ವಾಯ್ಸ್. ಓಕೆನಾ. ಓಕೆ ಗೈಸ್, ಇವಾಗ ಇಮೇಜ್ ಟು ವಿಡಿಯೋ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡುವ. ಹೀಗೆ ಗೂಗಲ್ಗೆ ಹೋಗಿ ಇಲ್ಲಿ ಮೆಟಾ AI ಅಂತ ಟೈಪ್ ಮಾಡಿ ಗೂಗಲಲ್ಲಿ. ಓಕೆನಾ, ನಿಮಗೆ ಈ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸುತ್ತೆ. ಸೊ ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಅಂತ ಕೇಳುತ್ತೆ. ಓಕೆನಾ, ನಿಮ್ಮದು ಇನ್ಸ್ಟಾಗ್ರಾಮ್ನ ಇದಕ್ಕೆ ನೀವು ಲಿಂಕ್ ಮಾಡಬೇಕು. ಗೊತ್ತಿಲ್ಲ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ. ಓಕೆನಾ, ನೀವು ಲಾಗಿನ್ ಆದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿಗೆ ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಇದೆಲ್ಲ. ಸೊ ಈಗ ಸಿಂಪಲಿ ಬ್ಯಾಕ್ ಪೇಜಿಗೆ ಬಂದು ಆಗ ನಾವು ನೋಟ್ಸಲ್ಲಿ ಇಮೇಜ್ದು ಪ್ರಾಂಪ್ಟ್ ಸೇವ್ ಮಾಡಿದ್ವಲ್ಲ. ಸೊ ಇವಾಗ ಫಸ್ಟ್ ಪ್ಯಾರಾಗ್ರಾಫ್ದು ಪ್ರಾಂಪ್ಟನ್ನ ಈ ಥರ ನೀವು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಸೊ ಸಿಂಪಲ್ ಈಗ ಕಾಪಿನ ಮಾಡಿಕೊಂಡು ಹೇಗೆ ನೀವಾಗ ಮೆಟಾ AI ಓಪನ್ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಿದರೆ ಆಯಿತು. ಓಕೆನಾ, ಪೇಸ್ಟ್ ಮಾಡಿ ಇಲ್ಲಿ ಆರೋ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆಗ ನಿಮ್ಮದು ಇಮೇಜ್ ಏನು ರೆಡಿ ಆಗುತ್ತೆ. ಓಕೆನಾ, ಇದನ್ನು ನೀವು ವಿಡಿಯೋಗೆ ಕೂಡ ಕನ್ವರ್ಟ್ ಮಾಡ್ಬೋದು. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿರುವ ಇಮೇಜ್ನ ಇದು ಡೌನ್ಲೋಡ್ ಮಾಡಿ ಕೊಟ್ಟಿದೆಲ್ಲ. ಇಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಖಾಲಿ ಇಮೇಜ್ ಬೇಕಾದರೆ, ನಿಮಗೆ ವೀಡಿಯೋಸ್ ಬೇಕಾದರೆ ಇಲ್ಲಿ ಆ್ಯನಿಮೇಟ್ ಅಂತ ಇದೆ ಅಲ್ಲ, ಈ ಆ್ಯನಿಮೇಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನೋಡ್ಬೋದು ನೀವು ಇಲ್ಲಿ ಇಮೇಜ್ ಏನು ವಿಡಿಯೋಗೆ ಕನ್ವರ್ಟ್ ಆಗ್ತಾ ಇದೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ. ಓಕೆ ಗೈಸ್, ಇವಾಗ ವಿಡಿಯೋ ಇಲ್ಲಿ ಜನರೇಟ್ ಆಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಫೋಟೋದು ಇಲ್ಲಿ ವಿಡಿಯೋ ರೆಡಿ ಆಗಿರುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ಡೌನ್ಲೋಡ್ ಬಟನ್ ಇದೆ ನೋಡಿ, ಇಲ್ಲೇ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ. ಇದೇ ಥರ ನೀವು ಒಂದೊಂದೇ ಪ್ಯಾರಾಗ್ರಾಫ್ದು ಪ್ರಾಂಪ್ಟ್ನ ಇಲ್ಲಿ ನೀವು ಏನು ಪೇಸ್ಟ್ ಮಾಡಿ ಇಮೇಜ್ನ ಡೌನ್ಲೋಡ್ ಮಾಡಿ ವಿಡಿಯೋಸ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಗೈಸ್, ಗೊತ್ತಾಯ್ತಲ್ಲ, ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ. ಇದಾದಮೇಲೆ ಫೈನಲಿ ಎಡಿಟಿಂಗ್. ಸೊ ಇನ್ಶಾಟನ್ನು ಓಪನ್ ಮಾಡಿ ಇಲ್ಲಿ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಡಿ. ಈಗ ವಿಡಿಯೋ ಏನಿದೆಯಲ್ಲ ನೀವು ಡೌನ್ಲೋಡ್ ಮಾಡಿರೋದು. ಸೊ ಗೈಸ್, ಇಲ್ಲಿ ನೀವು ವಿಡಿಯೋಸ್ ಯೂಸ್ ಮಾಡ್ಬೋದು ಅವ್ರ ಫೋಟೋ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಈಗ ಡೌನ್ಲೋಡ್ ಮಾಡಿರೋದು ವಿಡಿಯೋ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಈ ಥರ. ಇಲ್ಲಿ ನಿಮಗೆ ಫಸ್ಟ್ ಕ್ಯಾನ್ವಾಸ್ ಅಂತ ಕಾಣಿಸ್ತಿದ್ದಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನೀವು ಶಾರ್ಟ್ ವಿಡಿಯೋಸ್ ಮಾಡೋದಾದರೆ ಇಲ್ಲಿ ನಿಮಗೆ 9:16 ಅಂತ ಇದೆಲ್ಲ ಅದೇ ಇರಲಿ. ನೀವು ಲಾಂಗ್ ವೀಡಿಯೋಸ್ ಮಾಡೋದಾದರೆ 16:9 ಇದೆಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಇದಾದ ನಂತರ ಈ ಥರ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಓಕೆನಾ, ಇದಾದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ನೀವು ಈ ಥರ ಝೂಮ್ ಮಾಡಿ ಎಷ್ಟು ಬೇಕು ಅಷ್ಟು ನೀವು ಏನು ಸೆಟ್ ಮಾಡ್ಕೊಳ್ಬೋದು ಬೇಕಾದರೆ. ಓಕೆನಾ, ಇದಾದಮೇಲೆ ಇಲ್ಲಿ ಸ್ಪೀಡ್ ಅಂತ ಇದೆ ಅಲ್ಲ, ಈ ಸ್ಪೀಡಲ್ಲಿ ನೀವು ಇದನ್ನು ಎಷ್ಟು ಬೇಕು ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಂದರೆ ಫಾಸ್ಟ್ ಬೇಕಾದರೆ ಫಾಸ್ಟ್, ಸ್ಲೋ ಮೋಷನ್ ಬೇಕಾದರೆ ಇಲ್ಲಿ ಸ್ಲೋ ಮೋಷನ್, ಈ ಥರ ಗೊತ್ತಾಯ್ತಲ್ಲ ಗೈಸ್. ಸೊ ನೀವು ನೋಡ್ಕೊಳ್ಳಿ ಅದು ಯಾವ ಥರ ಬರುತ್ತೆ ಅಂತ. ಇದಾದಮೇಲೆ ನಾವಾಗ ಡೌನ್ಲೋಡ್ ಮಾಡಿರುವ ವಾಯ್ಸ್ನಲ್ಲಿ ಆ್ಯಡ್ ಮಾಡೋಣ. ಇಲ್ಲಿ ಆಡಿಯೋ ಅಂತ ಇದೆ ಅಲ್ಲ, ಅಲ್ಲಿ ಸಿಂಪಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮ್ಯೂಸಿಕ್ ಅಂತ ಫಸ್ಟ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಮೈ ಮ್ಯೂಸಿಕಲ್ಲಿ ಇಲ್ಲಿ ಡೌನ್ಲೋಡ್ ಅಂತ ಫಸ್ಟಿಗೆ ಇರುತ್ತೆ. ಓಕೆನಾ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಈಗ ಆಡಿಯೋ ಇಲ್ಲಿ ಸೆಲೆಕ್ಟ್ ಆಗಿದೆ. ಓಕೆ ಗೈಸ್, ನಿಮಗೆ ಗೊತ್ತಾಯ್ತಲ್ಲ, ಇಲ್ಲಿ ನೀವು ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಡಿಟ್ ಅಂತ ಬರುತ್ತೆ, ಅಲ್ಲಿ ಬೇಕಾದರೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು ಆಡಿಯೋನ. ಈಗ ವಿಡಿಯೋ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ನೋಡಿ. ಕಾಡಿನ ಸ್ನೇಹ ಮತ್ತು ಬುದ್ಧಿ. ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದರು. ಅಲ್ಲಿ ಒಂದು ಚತುರ ನರಿ, ದಯಾಳು